ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೀಚರ್ ದಿವ್ಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಭಾಗ 1 ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ 1 ಅಂದರೆ FA 1ರ ಪ್ರಶ್ನೆ ಪತ್ರಿಕೆ ಜೊತೆಗೆ ಅದರ ಉತ್ತರ ಪತ್ರಿಕೆ ಎರಡನ್ನೂ ಕೂಡ ನೋಡ್ತಾ ಹೋಗೋಣ. ಕ್ವಶನ್ ಪೇಪರ್ ವಿತ್ ಆನ್ಸರ್ ಪೇಪರ್ ಎರಡನ್ನೂ ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ DSCRT ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಿರುವಂತಹ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಗಳ ಆಧಾರದ ಮೇಲೇ ಸಂಪೂರ್ಣವಾಗಿ ರಚಿಸಲಾಗಿದೆ. ಹಾಗಾದರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆ ಎರಡನ್ನೂ ಕೂಡ ನೋಡ್ತಾ ಹೋಗೋಣ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ, ಇತಿಹಾಸದಲ್ಲಿ ಜಗತ್ತಿನ ಪ್ರಮುಖ ಘಟನೆಗಳು, ಹಾಗೆ ಮಧ್ಯಯುಗದ ಯುರೋಪ್, ಭಾರತಕ್ಕೆ ಐರೋಪ್ಯರ ಆಗಮನ, ಈ 3 ಘಟಕಗಳನ್ನ ಒಳಗೊಂಡಂತೆ. ನಂತರ ಪೌರನೀತಿಯಲ್ಲಿ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ, ಕೇಂದ್ರ ಸರ್ಕಾರ, ಹಾಗೆ ಭೂಗೋಳ ವಿಜ್ಞಾನದಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳು ಮತ್ತು ಉತ್ತರ ಅಮೆರಿಕ ಖಂಡ. ಒಟ್ಟಾರೆಯಾಗಿ 7 ಘಟಕಗಳು ಅಂದರೆ ಇಲ್ಲಿ 1, 2, 3, 4, 5, 6, 7 ಈ 7 ಘಟಕಗಳನ್ನ ಒಳಗೊಂಡಂತೆ FA 1 ರೂಪಣಾತ್ಮಕ ಮೌಲ್ಯಮಾಪನ 1ರ ಪ್ರಶ್ನೆ ಪತ್ರಿಕೆಯನ್ನು ರಚಿಸೋಣ. ಈಗ ಟೋಟಲಾಗಿ ನಮಗೆ 14 ಪಾಠಗಳಿದ್ದಾವೆ. ಅದರಲ್ಲಿ FA 1ಗೆ 7 ಪಾಠಗಳಾದರೆ ಇನ್ನು ಉಳಿದಂಥ FA 2ಗೆ 7 ಪಾಠಗಳು ಕವರ್ ಆಗ್ತವೆ. ಅಲ್ಲಿಗೆ SA 1ನಲ್ಲಿ ಆಲ್ ಸಿಲೆಬಸ್ ಕೂಡ ಕಂಪ್ಲೀಟಾಗಿ ಕವರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಈ ತಿಂಗಳಲ್ಲಿ ಅಂದರೆ ಜೂನು ಜುಲೈ ಇವೆರಡು ತಿಂಗಳಲ್ಲಿ ಸೇರಿಸಿದ್ರೆ ನಮಗೆ ಎಷ್ಟಾಗಬೇಕಾಗಿತ್ತು? ಜಗತ್ತಿನ ಪ್ರಮುಖ ಘಟನೆಗಳು, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಪರಿಭಾಷೆಗಳ ಪರಿಚಯ, ಭಾರತದ ಪ್ರಾಕೃತಿಕ ವಿಭಾಗಗಳು, ಹಾಗೆ ಜುಲೈನಲ್ಲಿ ಮಧ್ಯಯುಗದ ಯುರೋಪ್, ಕೇಂದ್ರ ಸರ್ಕಾರ, ಉತ್ತರ ಅಮೆರಿಕ ಖಂಡ, ರಾಜ್ಯ ಸರ್ಕಾರ, ಹಾಗೆ ಭಾರತಕ್ಕೆ ಐರೋಪ್ಯರ ಆಗಮನ. ಇಷ್ಟು ಘಟಕಗಳಲ್ಲಿ ಈ ರಾಜ್ಯ ಸರ್ಕಾರವನ್ನು ಹೊರತುಪಡಿಸಿ ಉಳಿದಂಥ ಈ ಘಟಕಗಳನ್ನ ಒಳಗೊಂಡಂತೆ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸಿರುವ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆಗಳ ಆಧಾರದ ಮೇಲೆ ರೂಪಣಾತ್ಮಕ 1ರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸೋಣ. ಇಲ್ಲಿ ನೋಡಿ, ರೂಪಣಾತ್ಮಕ ಮೌಲ್ಯಮಾಪನ FA 1 ಸಮಾಜ ವಿಜ್ಞಾನ 7ನೇ ತರಗತಿ, ಅಂಕಗಳು 20. ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಒಟ್ಟಾರೆ 6 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಟೋಟಲಾಗಿ 6 ಅಂಕ. ಪ್ರಶ್ನೆ 1 ನೋಡೋಣ. ಫಸ್ಟ್ ಕ್ವಶನ್, ಯೇಸು ಕ್ರಿಸ್ತನ ಬೋಧನೆಗಳನ್ನು ಒಳಗೊಂಡ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಇದಾಗಿದೆ. ಆಪ್ಷನ್: ಭಗವದ್ಗೀತಾ, B ಕುರಾನ್, C ಬೈಬಲ್, D ಗ್ರಂಥ ಸಾಹೇಬ್. ನೆಕ್ಸ್ಟ್ ನೋಡೋಣ. ಪ್ರಶ್ನೆ 2, ಇವರನ್ನು ಧಾರ್ಮಿಕ ಸುಧಾರಣೆಯ ಉಷಾ ತಾರೆ ಎಂದು ಕರೆಯುತ್ತಾರೆ. ಜಾನ್ ವೈಕ್ಲಿಫ್, B ಮಾರ್ಟಿನ್ ಲೂಥರ್, C ಇಗ್ನೇಷಿಯಸ್ ಲಯೋಲಾ, D ಜಾನ್ ಹಾಸ್. ಪ್ರಶ್ನೆ 3, ವಾಸ್ಕೋ ಡಿ ಗಾಮನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ವರ್ಷ ಮತ್ತು ದಿನಾಂಕ ಡ್ಯಾಶ್. ಆಪ್ಷನ್ ಎ ಸಾಮಾನ್ಯ ಶಕ 1498 ಮೇ 17, ಆಪ್ಷನ್ ಬಿ ಸಾಮಾನ್ಯ ಶಕ 1498 ಮೇ 16, ಆಪ್ಷನ್ ಸಿ ಸಾಮಾನ್ಯ ಶಕ 1516 ಮೇ 18, ಆಪ್ಷನ್ ಡಿ ಸಾಮಾನ್ಯ ಶಕ 1600 ಮೇ 20. ನೆಕ್ಸ್ಟ್ ಕ್ವಶನ್, ಭಾರತ ದೇಶ ಭೂಗ್ರಹದ ಈ ಗೋಳಾರ್ಧದಲ್ಲಿದೆ. ಆಪ್ಷನ್ ಎ ಉತ್ತರ ಗೋಳಾರ್ಧ, ಆಪ್ಷನ್ ಬಿ ದಕ್ಷಿಣ ಗೋಳಾರ್ಧ, ಆಪ್ಷನ್ ಸಿ ಪೂರ್ವ ಗೋಳಾರ್ಧ, ಆಪ್ಷನ್ ಡಿ ಪಶ್ಚಿಮ ಗೋಳಾರ್ಧ. ನೆಕ್ಸ್ಟ್ ಪ್ರಶ್ನೆ 5, ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಡ್ಯಾಶ್. ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ಉಪರಾಷ್ಟ್ರಪತಿ. ಪ್ರಶ್ನೆ 6, ಏಷ್ಯಾ ಮತ್ತು ಉತ್ತರ ಅಮೆರಿಕ ಖಂಡಗಳನ್ನು ಪ್ರತ್ಯೇಕಿಸಿದ ಜಲಸಂಧಿ ಡ್ಯಾಶ್. ಅಂದರೆ ಏಷ್ಯಾ ಮತ್ತು ಉತ್ತರ ಅಮೆರಿಕ ಖಂಡಗಳನ್ನ ಪ್ರತ್ಯೇಕಿಸಿರುವಂಥ ಜಲಸಂಧಿ ಯಾವುದು ಅಂತ. ಆಪ್ಷನ್ ಎ ಜಿಬ್ರಾಲ್ಟರ್ ಜಲಸಂಧಿ, ಆಪ್ಷನ್ ಬಿ ಬೇರಿಂಗ್ ಜಲಸಂಧಿ, ಆಪ್ಷನ್ ಸಿ ಪನಾಮಾ ಕಾಲುವೆ, ಆಪ್ಷನ್ ಡಿ ಇಂಗ್ಲಿಷ್ ಚಾನಲ್. ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ.
ಪ್ರಶ್ನೆ 7, ಹಣಕಾಸಿನ ವಿಧೇಯಕವನ್ನು ಮೊದಲು ಡ್ಯಾಶಲ್ಲಿ ಮಂಡಿಸಬೇಕು. ಪ್ರಶ್ನೆ 8, ಮಹಮ್ಮದ್ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು. ಪ್ರಶ್ನೆ 9, ಪ್ರಪಂಚದ ಗೋಧಿಯ ಕಣಜ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಪ್ರಶ್ನೆ 10, ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಪ್ರಶ್ನೆ 11, ಯುರೋಪಿನ ಆಧುನಿಕ ಯುಗಕ್ಕೆ ಕಾರಣವಾದ ಪುನರುಜ್ಜೀವನ ತವರೂರು ಡ್ಯಾಶ್. ನೆಕ್ಸ್ಟ್ ಮೇನ್. ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 12, ಟರ್ಕರ ಮೂಲಸ್ಥಾನ ಯಾವುದು? ಪ್ರಶ್ನೆ 13, ಶಾಸಕಾಂಗ ಎಂದರೇನು? ಪ್ರಶ್ನೆ 14, ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ಪ್ರಮುಖ ರೇಖಾಂಶ ಯಾವುದು? ಪ್ರಶ್ನೆ 15, ವಿಲಿಯಂ ಶೇಕ್ಸ್ಪಿಯರ್ ಯಾರು? ಪ್ರಶ್ನೆ 16, ಉತ್ತರ ಅಮೆರಿಕ ಖಂಡದ ಅತಿ ತಗ್ಗಾದ ಭಾಗ ಯಾವುದು? ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 17, ಪುನರುಜ್ಜೀವನದ ಲಕ್ಷಣಗಳು ಯಾವುವು? ಪ್ರಶ್ನೆ 18, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ. ನೋಡಿದ್ರಲ್ಲ, ಇವಿಷ್ಟು ಕೂಡ ರೂಪಣಾತ್ಮಕ ಮೌಲ್ಯಮಾಪನ 1ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸ್ನೇಹಿತರೆ. ಈಗ ಉತ್ತರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈಗ ಆನ್ಸರ್ಸನ್ನು ನೋಡ್ತಾ ಹೋಗೋಣ. ಫಸ್ಟ್ನೇ ಕ್ವಶನಿಗೆ ಏನಿದೆ, ಫಸ್ಟ್ ಮೇನಲ್ಲಿ ಯೇಸು ಕ್ರಿಸ್ತನ ಬೋಧನೆಗಳು ಒಳಗೊಂಡ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಇದಾಗಿದೆ. ಆಪ್ಷನ್ ಸಿ ಆನ್ಸರು ಏನು? ಆಪ್ಷನ್ ಸಿ ಬೈಬಲ್. ನೆಕ್ಸ್ಟ್ ನೋಡೋಣ, ಇವರನ್ನು ಧಾರ್ಮಿಕ ಸುಧಾರಣೆ ಉಷಾತಾರೆ ಎಂದು ಕರೆಯುತ್ತಾರೆ. ಪ್ರಶ್ನೆ 3, ವಾಸ್ಕೋಡಿಗಾಮನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ವರ್ಷ ಮತ್ತು ದಿನಾಂಕ ಡ್ಯಾಶ್. ಆಪ್ಷನ್ ನೋಡೋಣ. ಇದಕ್ಕೆ ಉತ್ತರ 3ನೇದಕ್ಕೆ ಆಪ್ಷನ್ ಎ ಸಾಮಾನ್ಯ ಶಕ 1498 ಮೇ 17. ನೆಕ್ಸ್ಟ್ ಪ್ರಶ್ನೆ, ಭಾರತ ದೇಶ ಭೂಗ್ರಹದ ಈ ಗೋಳಾರ್ಧದಲ್ಲಿದೆ. ಉತ್ತರ ನೋಡೋಣ. ಭಾರತ ದೇಶ ಭೂಗ್ರಹದ ಉತ್ತರ ಗೋಳಾರ್ಧದಲ್ಲಿದೆ. ಆನ್ಸರು 4ನೇದಕ್ಕೆ ಆಪ್ಷನ್ ಎ ಉತ್ತರ ಗೋಳಾರ್ಧ. ನೆಕ್ಸ್ಟು, ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಡ್ಯಾಶ್. ಉತ್ತರ, ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಯಾವಾಗಲೂ ಯಾರಾಗಿರ್ತಾರೆ? ರಾಷ್ಟ್ರಪತಿ. ಆಪ್ಷನ್ ಸಿ. ನೆಕ್ಸ್ಟು ಪ್ರಶ್ನೆ 6, ಏಷ್ಯಾ ಮತ್ತು ಉತ್ತರ ಅಮೆರಿಕ ಖಂಡಗಳನ್ನು ಪ್ರತ್ಯೇಕಿಸಿದ ಜಲಸಂಧಿ ಯಾವುದು ಅಂತ ಕೇಳಿದರೆ ಉತ್ತರ ಆಪ್ಷನ್ ಬಿ ಬೇರಿಂಗ್ ಜಲಸಂಧಿ. ಏಷ್ಯಾ ಮತ್ತು ಉತ್ತರ ಅಮೆರಿಕ ಖಂಡಗಳನ್ನು ಪ್ರತ್ಯೇಕಿಸಿದ ಜಲಸಂಧಿ ಬೇರಿಂಗ್ ಜಲಸಂಧಿ. ನೋಡಿದ್ವಲ್ಲ, ಈಗ 1ರಿಂದ 6 ತನಕ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೀವಿ. ಈಗ ನೆಕ್ಸ್ಟ್ ಮೇನ್ ನೋಡೋಣ. ಸೆಕೆಂಡ್ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಹಣಕಾಸಿನ ವಿಧೇಯಕವನ್ನು ಮೊದಲು ಡ್ಯಾಶ್ ಅಲ್ಲಿ ಮಂಡಿಸಬೇಕು. ಉತ್ತರ ಲೋಕಸಭೆ. ನೆಕ್ಸ್ಟು, ಮಹಮ್ಮದ್ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು. ಮಹಮ್ಮದ್ ಉತ್ತರಾಧಿಕಾರಿಗಳನ್ನ ಏನಂತಾರೆ? ಖಲೀಫರು ಅಥವಾ ಖಲೀಫ್. ಪ್ರಪಂಚದ ಗೋಧಿಯ ಕಣಜ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಪ್ರಪಂಚದ ಗೋಧಿಯ ಕಣಜ ಎಂದು ಏನನ್ನು ಕರೀತಾರೆ? ಪೈರಿಸ್. ಹಕ್ಕುಗಳ ರಕ್ಷಕ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಹಕ್ಕುಗಳ ರಕ್ಷಕ ಎಂದು ನ್ಯಾಯಾಂಗವನ್ನು ಕರೆಯುತ್ತಾರೆ. ಯುರೋಪಿನ ಆಧುನಿಕ ಯುಗಕ್ಕೆ ಕಾರಣವಾದ ಪುನರುಜ್ಜೀವನದ ತವರೂರು ಡ್ಯಾಶ್. ಯುರೋಪಿನ ಆಧುನಿಕ ಯುಗಕ್ಕೆ ಕಾರಣವಾದ ಪುನರುಜ್ಜೀವನದ ತವರೂರು ಇಟಲಿ. ನೆಕ್ಸ್ಟು ಥರ್ಡ್ ಮೇನ್ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 12, ಟರ್ಕರ ಮೂಲ ಸ್ಥಾನ ಯಾವುದು? ಉತ್ತರವನ್ನು ನೋಡೋಣ. ಮಧ್ಯ ಏಷ್ಯಾದ ತುರ್ಕಿಸ್ತಾನ್. ನೆಕ್ಸ್ಟು ಪ್ರಶ್ನೆ 13, ಶಾಸಕಾಂಗ ಎಂದರೇನು? ಉತ್ತರ ನೋಡಿ. ರಾಷ್ಟ್ರಕ್ಕೆ ಬೇಕಾದ ಶಾಸನ ಅಥವಾ ಕಾನೂನುಗಳನ್ನು ರಚಿಸುವ ಸರ್ಕಾರದ ಅಂಗವೇ ಶಾಸಕಾಂಗ. 14ನೇ ಪ್ರಶ್ನೆ, ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ಪ್ರಮುಖ ರೇಖಾಂಶ ಯಾವುದು? ಉತ್ತರವನ್ನು ನೋಡೋಣ. ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ಪ್ರಮುಖ ರೇಖಾಂಶ 82.5 ಡಿಗ್ರಿ ಪೂರ್ವ ರೇಖಾಂಶ. ನೆಕ್ಸ್ಟು 15ನೇ ಪ್ರಶ್ನೆ, ವಿಲಿಯಂ ಶೇಕ್ಸ್ಪಿಯರ್ ಯಾರು? ಉತ್ತರ, ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಪ್ರಸಿದ್ಧ ಇಂಗ್ಲಿಷ್ ನಾಟಕಗಾರ.
ನೆಕ್ಸ್ಟು 16ನೇ ಪ್ರಶ್ನೆ, ಉತ್ತರ ಅಮೆರಿಕ ಖಂಡದ ಅತಿ ತಗ್ಗಾದ ಭಾಗ ಯಾವುದು? ಉತ್ತರ ಅಮೆರಿಕ ಖಂಡದ ಅತಿ ತಗ್ಗಾದ ಭಾಗ ಮೃತ್ಯು ಕಣಿವೆ. ನೆಕ್ಸ್ಟ್ ಮೇಲೆ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 17, ಪುನರುಜ್ಜೀವನದ ಲಕ್ಷಣಗಳು ಯಾವುವು? ಉತ್ತರವನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಪುನರುಜ್ಜೀವನದ ಲಕ್ಷಣಗಳು 1 ಮಾನವತಾವಾದ, 2 ವೈಚಾರಿಕತೆ. ಪ್ರಶ್ನೆ 18, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ. ಉತ್ತರವನ್ನು ನೋಡೋಣ. ಭಾರತದ ಪ್ರಾಕೃತಿಕ ವಿಭಾಗಗಳೆಂದರೆ 1 ಉತ್ತರದ ಪರ್ವತಗಳು, 2 ಉತ್ತರದ ಮೈದಾನಗಳು, 3 ಪರ್ಯಾಯ ಪ್ರಸ್ಥಭೂಮಿ, 4 ಕರಾವಳಿ ಮೈದಾನಗಳು. ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ರೂಪಣಾತ್ಮಕ ಮೌಲ್ಯಮಾಪನ 1ರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೆ ಮಾದರಿ ಉತ್ತರ ಪತ್ರಿಕೆಯನ್ನು ಸಂಪೂರ್ಣವಾಗಿ ನೋಡಿದ್ದೀವಿ ಸ್ನೇಹಿತರೆ. ಇಂದಿನ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.